ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜಾನಕಿ ಮೋಹನ್. ಅರ್ಧರಾತ್ರಿ ಲೇಡಿ ಸಿಂಗಂ ಅನ್ನೋ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವರು ಬಡಗುಲ ಸುಮತಿ. ತೆಲಂಗಾಣ ಅಂದ್ರೆ ಹೈದರಾಬಾದ್ನಲ್ಲಿ ಮೊಟ್ಟ ಮೊದಲನೇ ಮಹಿಳಾ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಇವ್ರನ್ನ ಮಹಿಳಾ ಪೊಲೀಸ್ ಕಮಿಷನರ್ ಆಗಿ ಹೈದರಾಬಾದ್ ಅಲ್ಲಿರುವ ಮಲ್ಕಾಜ್ಗಿರಿ ಪೊಲೀಸ್ ಸ್ಟೇಷನ್ಗೆ ಇವ್ರನ್ನ ನೇಮಕ ಮಾಡಿರ್ತಾರೆ. ಒಂದು ವಾರ ಆಗಿದೆ ಅವರು ಅಧಿಕಾರ ಸ್ವೀಕಾರ ಮಾಡಿ. ಇವರು ಮಾಡಿರೋ ಒಂದೇ ಒಂದು ಕೆಲಸ ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ. ಕಳೆದ ರಾತ್ರಿ ಇವರು ಮಫ್ಟಿಯಲ್ಲಿ ಮಲ್ಕಾಜ್ಗಿರಿ ದಿಲ್ಸುಖ್ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಏನ್ ದಿಲ್ಸುಖ್ ನಗರ್ ಅನ್ನೋದು ಒಂದು ಏರಿಯಾ ಇರುತ್ತೆ, ಅಲ್ಲಿ ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಅಂದ್ರೆ ಬೆಳಗಿನ ಜಾವ 3 ಗಂಟೆವರೆಗೂ ನಡು ರಸ್ತೆಯಲ್ಲಿ ಒಂಟಿಯಾಗಿ ನಿಂತಿರ್ತಾರೆ. ಒಂಟಿಯಾಗಿ ನಿಂತಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸುಮಾರು ಒಂದು 40 ಜನ ಅಂದ್ರೆ ಹೋಗೋರು ಬರೋರು 40 ಜನ ಯುವಕರು ಅವ್ರನ್ನ ಯಾವ ರೀತಿ ಅಂದ್ರೆ ಪೊಲೀಸ್ ಅಧಿಕಾರಿ ಅಂತ ಗೊತ್ತಿಲ್ಲ, ಮಫ್ಟಿಯಲ್ಲಿ ಇರೋದ್ರಿಂದ ಬರ್ತೀರಾ ಅಂತ ಕರೆಯೋದು, ದುಡ್ಡೆಷ್ಟು ಅಂತ ಕರೆಯೋದು, ಯಾವ ರೀತಿ ಅಸಭ್ಯವಾಗಿ ಮಾತಾಡಿದ್ದಾರೆ ಅಂದ್ರೆ ಒಂದು ಹೆಣ್ಣಾಗಿ ಅದನ್ನ ಹೇಳ್ಕೊಳ್ಳಿಕ್ ಕೂಡ ನಮ್ಗೆ ಮುಜುಗರ ಆಗ್ತಾ ಇದೆ. ಆ ರೀತಿನಲ್ಲಿ ಸುಮತಿ ಮೇಡಮ್ ಅವ್ರ ಹತ್ರ ನಡ್ಕೊಂಡಿದ್ದಾರೆ. ಅವರು ಅಲ್ಲೇ ಇದ್ದು ಹಿಂದೆನೆ ಅವ್ರೇನು ಸ್ಟಾಫ್ ಇದಾರಲ್ಲ ಆ ಸಿಬ್ಬಂದಿಗಳನ್ನ ಕರೆದು ಸುಮಾರು 40 ಜನ ಹುಡುಗರನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಆ ಅರೆಸ್ಟ್ ಆಗಿರೋರಲ್ಲಿ ಯಾರಪ್ಪ ಅವರು ಅಂದ್ರೆ ಎಲ್ಲರೂ ಕೂಡ ಕಾಲೇಜ್ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗಿಗಳು. ಯಾರು ಕೂಡ ಅದರಲ್ಲಿ ಈ ಪರೋಡಿಗಳು ಅಂತವ್ರು ಯಾರು ಇಲ್ಲ, ಎಲ್ಲರೂ ಕೂಡ ಉದ್ಯೋಗಿಗಳೇ ಮತ್ತೆ ಸ್ಟೂಡೆಂಟ್ಸೇ. ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಅಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಅತ್ತಿಗೆ ಇರ್ತಾರೆ, ಎಲ್ಲ ರೀತಿನಲ್ಲೂ ಕೂಡ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ಆ ರೀತಿ ಒಂದು ಹೆಣ್ಣು ರಾತ್ರಿ ವೇಳೆ ನಿಂತಿದ್ದಾಗ ಆ ಹೆಣ್ಣಿಗೆ ಸಹಾಯ ಮಾಡೋದು ರೀತಿ ಯಾವ ರೀತಿ, ಯಾಕಮ್ಮ ಈ ಟೈಮಲ್ಲಿ ಇಲ್ಲಿ ನಿಂತಿದ್ದೀರಾ, ನಿಮ್ಗೆ ಏನಾದ್ರೂ ಡ್ರಾಪ್ ಬೇಕಾ, ಇಲ್ಲ ಏನಾದ್ರೂ ಕಷ್ಟದಲ್ಲಿದ್ದೀರಾ ಅನ್ನೋದನ್ನ ಕೇಳೋದು ಬಿಟ್ಟು ಹೆಣ್ಣು ಅಂದ ಕೂಡಲೇ ನೀವು ಅಸಭ್ಯವಾಗಿ ವರ್ತಿಸ್ತಾ ಇದ್ದೀರಲ್ಲ, ಇದು ನಿಮ್ದು ತಪ್ಪು, ನೀವು ಸೇದಿಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಹೆಣ್ಣು ಮಕ್ಕಳ ಎಲ್ಲಾದ್ರೂ ನಿಂತಿರ್ಬೇಕಾದ್ರೆ ನೀವು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಹತ್ರ ಅಸಭ್ಯವಾಗಿ ನಡ್ಕೊಳ್ಬೇಡಿ. ಒಂದು ವೇಳೆ ಅದೇ ರೀತಿ ಏನಾದ್ರೂ ಮುಂದೆ ಕಂಡು ಬಂದಲ್ಲಿ ಮುಲಾಜಿಲ್ಲದೆ ಜೈಲ್ಗಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ನೀಡ್ಲಿಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅರಿವು ಮೂಡಿಸಿದ್ದಾರೆ. ಆ ಅರಿವು ಮೂಡಿಸಿದ ಒಂದೇ ಒಂದು ಕಾರ್ಯ ಇವತ್ತು ನಮ್ಗೆಲ್ಲರಿಗೂ ಕೂಡ ಮಾದರಿ ಆಗ್ತಾ ಇದೆ. ಮಹಾತ್ಮ ಗಾಂಧಿ ಅವರು ಹೇಳಿದ ಹಾಗೆ ಮಧ್ಯರಾತ್ರಿ ಮಹಿಳೆ ಒಂಟಿಯಾಗಿ ನಡು ರಸ್ತೆಯಲ್ಲಿ ಯಾವಾಗ ನಡ್ಕೊಂಡು ಹೋಗುತ್ತೆ ಅವತ್ತೇ ನಮ್ಗೆ ಸ್ವತಂತ್ರ ಪೂರ್ತಿಯಾಗಿ ಬಂದ ಹಾಗೆ ಅಂತ. ಮಧ್ಯರಾತ್ರಿ ಅಲ್ಲ, ಹಗಲು ಕೂಡ ಹೆಣ್ಮಕ್ಳು ಇವಾಗ ನಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂಟಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಲೇಜಿಗೆ ಹೋಗಿರೋ ಹೆಣ್ಮಕ್ಳಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಮತ್ತೆ ಉದ್ಯೋಗಿಗಳಾಗಿರ್ಬೋದು, ಹೆಣ್ಮಕ್ಳು ಎಲ್ಲಾದ್ರೂ ಹೋಗಿ ಒಂಟಿಯಾಗಿ ಅಲ್ಲಿ ನಿಂತಿರ್ಬೇಕಾದ್ರೆ ಬಸ್ಗಾಗಿ ನಿಂತಿರ್ಬೋದು. ನಾನು ಕೂಡ ಅದನ್ನ ಕೆಲವೊಂದ್ಸಲ ಫೇಸ್ ಮಾಡಿರ್ತೀನಿ, ಅದು ಕೂಡ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಬಟ್ ಹೇಳಲಿಕ್ಕೆ ಮುಜುಗರ ಆಗುತ್ತೆ ನಮ್ಗೆ ಅಂಥದ್ದೆಲ್ಲ ಹೇಳಲಿಕ್ಕೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತ್ಕೋಬೇಕಾದ್ರೆ ಆ ಹೆಣ್ಣನ್ನ ಯಾವ ರೀತಿ ನೋಡ್ತಾರೆ ಕೆಲವರು ಅಂದ್ರೆ, ಸುಮತಿ ಮೇಡಮ್ ಅವರು ಇದೊಂದು ಘನ ಕಾರ್ಯವನ್ನು ಮಾಡಿದ್ದಾರೆ. ಇದೇ ರೀತಿ ಎಲ್ಲ ರಾಜ್ಯದಲ್ಲೂ ಕೂಡ ಇದೇ ರೀತಿ ಸುಮತಿ ಮೇಡಮ್ ಅವ್ರ ತರ ಏನಾದ್ರೂ ಬಂದ್ರು ಅಂದ್ರೆ, ಮಹಿಳಾ ಪೊಲೀಸ್ ಅಧಿಕಾರಿಗಳು ಏನಾದ್ರೂ ಬಂದ್ರೆ ಆಚೆಗೆ ಮಹಿಳೆಯರಿಗೆ ಧೈರ್ಯ ಬರುತ್ತೆ. ನಮಗಾಗಿ ಇಂಥವ್ರಿಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ಧೈರ್ಯ ಬರುತ್ತೆ, ನಾವು ಕೂಡ ಧೈರ್ಯವಾಗಿ ಹೋಗ್ಬೋದು. ಅದೇ ರೀತಿನಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೂ ಕೂಡ ನಾನು ಈ ಮೂಲಕ ನಮ್ಮ MNN ಚಾನಲ್ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸುಮತಿ ಮೇಡಮು ಇದಕ್ಕೂ ಮುಂಚೆ ಕೆಲವು ಕ್ರೈಮ್ ಬ್ರಾಂಚ್ ಆಗಿರ್ಬೋದು ತೆಲಂಗಾಣದಲ್ಲಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಕೆಲವು ಪ್ರಶಸ್ತಿ ಪ್ರದಾನ ಕೂಡ ಆಗಿದೆ. ಅವರ ಒಂದು ಟ್ಯಾಲೆಂಟ್ ಅನ್ನ ನೋಡಿ ರೇವಂತ್ ರೆಡ್ಡಿ ಅವರು ಇವಾಗ ಮಲ್ಕಾಜ್ಗಿರಿ ಪೊಲೀಸ್ ಸ್ಟೇಷನ್ಗೆ ಮೊದಲನೇ ಮಹಿಳಾ ಪೊಲೀಸ್ ಕಮಿಷನರ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದೇ ರೀತಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡುವಂತ ಅಧಿಕಾರಿ ಬರಲಿ, ಮಹಿಳಾ ಅಧಿಕಾರಿ ಬರಲಿ. ಮಹಿಳಾ ಅಧಿಕಾರಿ ಅನ್ನೋದಕ್ಕಿಂತ ಎಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆ ಸೆಕ್ಯೂರಿಟಿ ಕೊಡೋ ಅಂಥದ್ದಾದ್ರೆ, ಇವತ್ತು ಇದೇನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು, ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಎಲ್ಲೋ ಒಂದ್ ಕಡೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಸುಮತಿ ಅವರ ಬಗ್ಗೆ ನಾವು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಇದಾಗಿತ್ತು ಇಂದಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ MNN ನ್ಯೂಸ್ ಕನ್ನಡ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.